ಕತೆಗೆ ಟೈಟಲ್ ಆಯ್ಕೆ ಮಾಡ್ಕೊಳ್ಳುವಾಗ ಸಿನಿಮಾ ಶೂಟ್ ಆಗಿ ಮುಕ್ಕಾಲು ಭಾಗ ಶೂಟ್ ಆದ್ಮೇಲೂ ನನಗೆ ಟೈಟಲ್ ಸಿಕ್ಕಿರಲಿಲ್ಲ. ಸ್ಕ್ರೀನ್ ಪ್ಲೇ ಹೊಸದಾಗಿದೆ, ಯಾವುದು ರಿಪೀಟೆಡ್ ಇಲ್ಲ, ಇಲ್ಲಿ ಇದುವರೆಗೂ ಬಂದಿಲ್ಲ. ಟೈಟ್ಲ್ ಯಾಕೆ ಎಲ್ಲೋ ಬಂದಿರೋ ತರ ಇಡಬೇಕು? ನನ್ನ ಪಕ್ಕದ ಮನೆಯವ್ರನ್ನ ಕತೆ ಅನ್ಸುತ್ತೆ, ಮಕ್ಕದ ಮನೆ ಕ್ಯಾರೆಕ್ಟರ್ ಅನ್ಸುತ್ತೆ, ಇದಲ್ಲ ಅದು. ನಾನು ಅದನ್ನ ಬ್ರೇಕ್ ಮಾಡಕ್ಕೆ ಅಂತಾನೆ ಕೂತ್ಕೊಂಡಿದ್ದು. ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿ ದುಡ್ಡು ಹಾಕಿ ಇನ್ನೊಬ್ರು ಡೈರೆಕ್ಟರ್ಗೆ ಅವಕಾಶ ಕೊಡೋದಿದೆ ಗೊತ್ತಾ, ಡೆಫಿನೆಟ್ಲಿ ಇಟ್ ಇಸ್ ಅಪ್ರಿಷಿಯೇಬಲ್ ಅಂತ ಹೇಳಿ. ಸ್ಕ್ರಿಪ್ಟಿಂದ ಸ್ಕ್ರೀನ್ಗೆ ಟ್ರಾನ್ಸ್ಲೇಟ್ ಅಂದರೆ ಕನ್ವರ್ಟ್ ಆಗುವಾಗ 100% ಆಗಲ್ಲ, ಇದು 100% ಆಗಿದೆ. ಅದು ತುಂಬ ಖುಷಿ ವಿಷಯ. ಅನ್ನ ಬೇಕಾ, ಹೆಂಡತಿ ಮಕ್ಕಳು ಸಾಕೋಬೇಕಾ, ಹೋಗಿ ಬಣ್ಣ ಬಳಿತಾರೆ ಗೋಡೆಗೆ, ಪೇಂಟ್ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡೋಕ್ಕೂ ರೆಡಿ. ನಿಮ್ಮ ಸಿನಿಮಾಕ್ಕೆ ಬಂದು ನಂಗೆ ಅವಾಗಿಂದ ಒಂದು ಕ್ಯೂರಿಯಾಸಿಟಿ ಕಾಡ್ತಾ ಇರೋದು, ಹೆಜ್ಜಾರು ಅಂತ ಏನಕ್ಕೆ ಟೈಟ್ಲ್ ಇಟ್ರಿ, ಏನಾದ್ರ ಮೀನಿಂಗ್ ಏನು? ಇದು ಒಂದು ಊರಿನ ಹೆಸರು. ಆ ಊರಲ್ಲಿ ನಡೆಯುವ ಒಂದೇ ಥರದ ಘಟನೆಗಳು ಪದೇ ಪದೇ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಆ ಊರಿಗೊಂದು ಮಿಸ್ಟ್ರಿ ಇದೆ. ನಾನು ಆ್ಯಕ್ಚುಲಿ ಕತೆಗೆ ಟೈಟಲ್ ಆಯ್ಕೆ ಮಾಡ್ಕೊಳ್ಳುವಾಗ ಸಿನಿಮಾ ಶೂಟ್ ಆಗಿ ಮುಕ್ಕಾಲು ಭಾಗ ಶೂಟ್ ಆದ್ಮೇಲೂ ನನಗೆ ಟೈಟಲ್ ಸಿಕ್ಕಿರಲಿಲ್ಲ. ನಮಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಾವೇನೋ 1000 ಮಾತಾಡ್ತಿದ್ವಿ, ಇದೆಲ್ಲೋ ಒಂದು ಕತೆ ಬಿಟ್ಕೊಡ್ತಿತ್ತು. ಮತ್ತು ಸಾಮಾನ್ಯ ಏನೋ ಗಿಮಿಕಿಗೋಸ್ಕರ ಇಟ್ಟಿದ್ದಾರೆ ಗುರು ಟೈಟಲ್ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಮತ್ತು ಇವತ್ತಿನ ಹೊಸಬ್ರು ಅಂತಂದಾಗ ಈ ಪದಗಳ ಜೊತೆ ಆಟ ಆಡಿ ಕನ್ನಡದ ನಿಘಂಟನ್ನ ಹುಡುಕಿ ಇಟ್ಕೊಂಡು ತೆಗಿಬೇಕಾದಂಥ ಟೈಟಲ್ಗಳನ್ನ ತಂದಿಟ್ಟು ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ ತಕ್ಷಣ ಅದಕ್ಕೆ ಆದಂಥ ಸಿದ್ಧಸೂತ್ರದ ಕೆಲವು ಪದಗಳಿದ್ದಾವೆ, ಅದರ ಜೊತೆ ಆಟ ಆಡ್ತಾರೆ ಅಂತ. ಆ ಒದ್ದಾಟದಲ್ಲೇ ಸುಮಾರು ದಿನಗಳ ಕಳೆದು ಬಿಟ್ವಿ ನಾವು. ಅದಾದಮೇಲೆ ಎರಡರ ಮಧ್ಯೆ ಬೇಕು ನನಗೆ, ಒಂದೊಂದು ಕುತೂಹಲನೂ ಸೃಷ್ಟಿ ಮಾಡಬೇಕು ಮತ್ತು ಕತೆಗೂ ಹತ್ರಕ್ಕಿರಬೇಕು ಅಂತ ಹುಡುಕ್ತಾ ಹೊರಟಾಗ ಆ್ಯಕ್ಚುಲಿ ನನಗೆ ಶೂಟ್ಗೆ ಹೋಗೋ ತನಕನೂ ಊರಿಗೆ ಹೆಸರೇ ಇಟ್ಟಿರಲಿಲ್ಲ. ಆ ಪೊಲೀಸ್ ಸ್ಟೇಷನ್ಗಿಂತ ಬೋರ್ಡ್ ಬರಿತಾ ಇದ್ವಿ ನಾವು. ಬೋರ್ಡ್ ಬರಿತಾ ಇರಬೇಕಾದ್ರೆ ನಮ್ಮ ಆರ್ಟ್ ಡೈರೆಕ್ಟರ್ ನಮ್ಮ ಗಿರೀಶ್ ಕನಕಪುರ ಈ ಹೆಸರೇನು ಬರಿಬೇಕಂತ ಅಲ್ಲಿ ಕೇಳಿ ಆ ಕ್ಷಣದಲ್ಲಿ ಹುಟ್ಕೊಂಡಿದ್ದ ಹೆಸರೇ ಹೆಜ್ಜಾರು ಅಂತ. ಪೊಲೀಸ್ ಸ್ಟೇಷನ್ಗೆ ಆಗ ಹುಟ್ಟಿದ ಹೆಸರು. ಮತ್ತು ಒಂದು ಸ್ಕೆಡ್ಯೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಭರತ್ ಅಂತ, ಅವನು ಒಂಚೂರು ಹಿಂಜರ್ಕೊಂಡೇ ಬಂದ್ಬಿಟ್ಟು ತುಂಬ ಒದ್ದಾಡ್ತಿದ್ದೀವಿ ಸರ್, ಯಾಕೋ ಊರ ಹೆಸರೇ ಇಟ್ಟರೆ ಚೆನ್ನಾಗಿರುತ್ತಲ್ವಾ ಅಂತ. ಸರಿ, ಅದ್ರ ಮೇಲೆ ಯೋಚನೆ ಮಾಡಿ ನನಗೆ ಇದು ಲೂಪ್ ಇದೆಯಲ್ಲ, ಕಥೆಯಲ್ಲಿ ಒಂದು ಲೂಪ್ ನಡೆಯುತ್ತೆ ಮತ್ತೆ ನಡೆಯುವಂಥದ್ದು, ಅದೆಲ್ಲೋ ಅಲ್ಲಿ ಒಳಗೆ ಕೂತ್ಕೊಳ್ಳುತ್ತೆ ಅಂತ ಅನ್ನಿಸ್ತು. ಅದೆಲ್ಲ ಒಂಚೂರು ಎಕ್ಸೈಟ್ ಆಗಿ ಕಡೆಗೆ ಇಡೋಣ ಅಂತ ಇಟ್ಕೊಂಡ್ವಿ. ಅದಾದಮೇಲೂ ತುಂಬ ಡಿಸ್ಕಷನ್ಗಳಾಯಿತು. ಮತ್ತೆ ಇನ್ನೊಂದೆರಡು ಹೆಸರುಗಳನ್ನ ಡಿಸೈನ್ಗಳನ್ನ ಬರೆಸಿದ್ವಿ ಪದೇ ಪದೇ. ಒಂದಷ್ಟು ದಿನ ಆದಮೇಲೆ ಇನ್ಯಾವುದೋ ಒಪ್ಕೊಂಡು ಕತೆ ಹೇಳಿದ ಟೈಟ್ಲ್ ಹೇಳಿರಲಿಲ್ಲ. ಹೌದಾ? ಇನ್ನೊಂದು ಡಿಸೈನ್ ಮಾಡಿ ಪ್ರಿಂಟ್ಗೆ ಹೋಗೋಕ್ಕೆ ಮುಂಚೆ ವಾಪಸ್ ಮತ್ತೆ ಬಂದರು. ನನಗೆ ಯಾಕೋ ಮತ್ತೆ ಅದು ವಾಪಸ್ ಅಲ್ಲಿಗೆ ಕಾಡ್ತಾ ಇದೆ, ಅದಕ್ಕೆ ಹೋಗ್ಬೋಣ ಅಂತಂದರು. ಶಿವರಾಜ್ ಸರ್ ಅಂದೆ, ಇಲ್ಲ ಹೋಗೋಣ ಅಂದರು. ಆವಾಗ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಫಸ್ಟ್ ಟೈಮ್ ಕೇಳಿದಾಗ ಹೆಜ್ಜಾರು ಟೈಟ್ಲಾ? ಹೊಸ್ದಾಗಿತ್ತು. ಹೆಜ್ಜಾರು ಅಂದರೆ ಎಲ್ಲೂ ಇಲ್ಲ, ರಿಪೀಟ್ ಇಲ್ಲ. ಈಗ ಇದಕ್ಕೆ ಮುಂಚೆ ಇದ್ದಿದ್ದ ಆಪ್ಷನ್ಸ್ ಅಲ್ಲಿ ರಿಪೀಟ್ ಅಂದರೆ ಸೌಂಡಿಂಗ್, ಈಗ ಮುಂಗಾರು ಮಳೆ, ಮುಗುಳು ನಗೆ, ಮತ್ತೆ ಮುಂಗಾರು, ಮಳೆ ನಿಂತು ಹೋದ ಮೇಲೆ ಆ ಥರದ್ದು ಅಂದರೆ ರಿಲೇಟೆಡ್ ಇತ್ತು. ನಾವು ಮತ್ತೆ ಮಳೆ ಆಗಿದೆ ಅಂತಾನು ಇಟ್ಟು ಮತ್ತೆ ಮಳೆ ಆಗಿದೆ, ನಿಮ್ಮ ಸಿನಿಮಾದಲ್ಲಿ ಮಳೆ ಇದೆ, ಫುಲ್ ಮಳೆ ಇದೆ, ಪದೇ ಪದೇ ಮತ್ತೊಂದು ಕತೆ ನಡೆಯುತ್ತೆ ಅಂತ. ಅದೇ ಕರೆಕ್ಟ್. ಅವರು ಆ ಟೈಟ್ಲ್ ಸಕಟ ಜಸ್ಟಿಫೈ ಮಾಡ್ತಿತ್ತು ಕತೆನ. ಮತ್ತೆ ಮಳೆ ಆಗಿದೆ, ಬಟ್ ಮತ್ತೆ ಸೌಂಡ್ ಕೇಳ್ದಂಗೆ ಇದೆ ಟೈಟ್ಲು. ಮುಂಗಾರು ಮಳೆ ಬಂದ ಮೇಲೆ ಆ ಥರ ಟೈಟ್ಲ್ ತುಂಬ ಆಗಿದೆ. ಅದು ಬೇಡ ಅಂತ, ಯಾಕಂದ್ರೆ ಕತೆ ಹೊಸದಾಗಿದೆ, ಸ್ಕ್ರೀನ್ ಪ್ಲೇ ಹೊಸದಾಗಿದೆ, ಯಾವುದು ರಿಪೀಟೆಡ್ ಇಲ್ಲ, ಇಲ್ಲಿ ಇದುವರೆಗೂ ಬಂದಿಲ್ಲ. ಟೈಟ್ಲ್ ಯಾಕೆ ಎಲ್ಲೋ ಬಂದಿರೋ ಥರ ಇಡಬೇಕು? ಹೊಸ ಥರ ಸೌಂಡಿಂಗ್ ಇರಲಿ, ಎಲ್ಲ ಹೊಸ್ತಿರುವಾಗ ಟೈಟ್ಲಿಂದ ಯಾಕೆ ಹಳೇದಾಗೋದು ಕಂಟೆಂಟ್ ಅಂತ. ಈ ಟೈಟ್ಲ್ ಹೆಜ್ಜಾರು ಬಂದ ಮೇಲೆ ಆಪ್ಟಾಗಿ ಕೂತಿದೆ ಕತೆಗೆ. ಅಂದರೆ ಕತೆ ಆ ಊರಲ್ಲಿ ನಡೆಯೋದ್ರಿಂದ ಊರ ಹೆಸರು, ಬಟ್ ಮಿಕ್ಕಿದ್ದೆಲ್ಲ ಹೊಸದಿದೆಯಲ್ಲ. ಅಲ್ಲ ನೋಡಿ, ಅದಕ್ಕೆ ಅದು ಹೆಜ್ಜಾರು ಅನ್ನೋದಕ್ಕೆ ನಾವು ಇಷ್ಟೊಂದು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಅಂದರೆ ಅದು ಮಾಡಿಸ್ತಾ ಇದೆ. ಅದು ಆ್ಯಕ್ಚುಲಿ ಏನಕ್ಕೆ ಇಟ್ಟಿದ್ದಾರೆ ಹೆಸರು, ಏನಿದು ಮೀನಿಂಗ್ ಏನು? ನಾನು ಟ್ರೈಲರ್ ನೋಡಿದಾಗ ಟ್ರೈಲರ್ ಸಾಕಾದಾಗ ಇಷ್ಟ ಆಯ್ತು ನನಗೆ. ಏನು ಕನೆಕ್ಷನ್ ಹೆಜ್ಜಾರು ಅಂದ್ರೆ ಏನು? ಮೋಸ್ಟ್ ಯಾವ್ದೋ ಸಂಸ್ಕೃತ ವರ್ಡ್ ಏನು ಹುಡುಕಿದಾರ ಇವರು, ಬೇರೆ ಯಾವ್ದಾರ ತೆಗ್ದಿದ್ದಾರೆ ನನಗೆ. ಅದೆಲ್ಲ ಸರ್ಕಸ್ಸು ಆಗಿದೆ. ಎಲ್ಲ ಪುರಾಣದ ಎಲ್ಲಾ ಪಾತ್ರಗಳನ್ನು ಹುಡುಕಿ ಇಲ್ಲಿಗೆ ತಂದಿಟ್ಟು ಹೀರೋ ಮೇಲೆ ಹೀರೋಯಿನ್ ಮೇಲೆ ಆರೋಪಿಸಿ ಅದನ್ನ ಇಟ್ಟು ಅಲಂಕಾರ ಮಾಡಿ ಬೇಡ ಇದು ಒಂದಲ್ಲ ಅಂತ ಪಕ್ಕಕ್ಕೆ ಇಟ್ಟಿದ್ದಾಗಿದೆ. ಆ್ಯಂಡ್ ಇನ್ನು ಸಿನಿಮಾ ಕತೆ ವಿಚಾರಕ್ಕೆ ಬಂದರೆ, ಆನ್ಲೈನ್ ಕತೆ ನೀವು ಅವಾಗ ಹೇಳ್ತಾ ಇದ್ರಿ, ಒಬ್ಬರು ಜೀವನದಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ ಇನ್ನೊಬ್ಬರು ಜೀವನದಲ್ಲೂ ಸೇಮ್ ರಿಪೀಟ್ ಆಗುತ್ತೆ. ಹೌದು. ಈ ಕತೆ ಅಥವಾ ಈ ಲೈನ್ ನಿಮಗೆ ಸ್ಟ್ರೈಕ್ ಕಾರಣ ಏನು? ಈ ಥರ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ ನಿಮ್ಮ ಜೀವನದಲ್ಲಿ?
ಇಲ್ಲ ಸರ್, ಅಂದರೆ ಇದು ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗುವಂಥ ಕತೆ ಅಲ್ಲ. ಯೂಶ್ವಲ್ ಆಗಿ ಹೇಳ್ತಾರಲ್ಲ, ನನ್ನ ಪಕ್ಕದ ಮನೆಯವ್ರನ್ನ ಕತೆ ಅನ್ಸುತ್ತೆ, ಮಕ್ಕದ ಮನೆ ಕ್ಯಾರೆಕ್ಟರ್ ಅನ್ಸುತ್ತೆ, ಇದಲ್ಲ ಅದು. ನಾನು ಅದನ್ನು ಬ್ರೇಕ್ ಮಾಡೋಕ್ಕೆ ಅಂತಲೇ ಕೂತ್ಕೊಂಡಿದ್ದು. ಓಕೆ, ಇದು ಯೂಶ್ವಲ್ ಆಗಿರುವಂಥದ್ದಾದರೆ ನಾನೇ ಮಾಡಬೇಕಾಗಿರೋ ಕತೆ ಅಲ್ಲ. ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಕೆಲಸ ಬಿಟ್ಟು ಸಿನಿಮಾ ಮಾಡ್ತೀನಿ ಅಂತ ಬಂದಾಗ, ಇನ್ನೊಂದು 10 ವರ್ಷ ಬಿಟ್ಟು ನಾನೊಂದು 10 ಸಿನಿಮಾ ಮಾಡಿ ವಾಪಸ್ ತಿರುಗಿ ನೋಡಿದಾಗ್ಲೂ ನನ್ನ ಮೊದಲನೇ ಸಿನಿಮಾ ಯಾವತ್ತೂ ಡಿಫ್ರೆಂಟಾಗಿ ಇರಬೇಕನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿರ್ಬೇಕದು. ಓಕೆ. ಸೊ ಹಾಗಾಗಿ ನಾನು ಆ ವಿಷಯದಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ನಾನು ಸಿದ್ಧ ಸೂತ್ರದಕ್ಕೆ ಹೋಗೋಕ್ಕಿಲ್ಲ. ಅನಿವಾರ್ಯತೆಯಿಂದ ಹುಟ್ಕೊಂಡಿದ್ದ ಕತೆನೇ ಹೆಜ್ಜಾರಿನ ಕತೆ. ಓಕೆ. ಭಿನ್ನವಾಗಿರಬೇಕು, ಹೊಸದಾಗಿರಬೇಕು ಅಂತ. ಆ್ಯಕ್ಚುಲಿ ಈ ಪದ ಬಳಸಿ ತುಂಬ ಕ್ಲೀಶೆ ಆಗಿದೆ, ಅದು ಬೇರೆ ದಾರಿ ಇಲ್ಲ. ಹಾಗಾಗಿ ಅನಿವಾರ್ಯತೆಯಿಂದನೇ ಹುಟ್ಕೊಂಡಿದ್ದು, ಬೇರೆ ಥರ ಮಾಡಲೇಬೇಕು ಅಂತ. ಮಾತಾಡ್ತಾ ಇರುವಾಗ ಒಬ್ರಿಗಿರೋ ಅನುಕೂಲ ಇನ್ನೊಬ್ರಿಗಿರೋಕ್ಕೆ ಸಾಧ್ಯ ಇಲ್ಲ, ಒಬ್ರು ಸಿಚುವೇಶನ್ ಇನ್ನೊಬ್ರಿಗಿರೋಕ್ಕೆ ಸಾಧ್ಯ ಇಲ್ಲ, ಒಬ್ರಿಗೆ ಸಿಕ್ಕೋ ಸಪೋರ್ಟ್ ಇನ್ನೊಬ್ರಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಈ ಇಂಡಸ್ಟ್ರಿಯ ಈ ಕತೆ ಮಾಡುವ ಮತ್ತು ಸಿನಿಮಾ ಮಾಡುವ ಇದರಲ್ಲೇ ಪ್ರಾಸೆಸ್ಸಲ್ಲೇ ಇರುವುದು ಒಬ್ರಿಗಿದ್ದಂಗೆ ಇನ್ನೊಬ್ರಿಗಿಲ್ಲ ಅನ್ನೋದು ಪದೇ ರಿಸೌಂಡ್ ಆಗ್ತಾನೆ ಇತ್ತದು. ಓಕೆ. ಇದ್ರೆ ಏನಾಗುತ್ತೆ, ಇದ್ರೆ ಅವನ ಥರ ಇವನು ಇರ್ತಾನೆ. ಘಟನೆಗಳು ಹಂಗೆ ಆದ್ರೆ, ಜೀವನನೂ ಹಾಗೆ ಆದ್ರೆ, ಪ್ರತಿದಿನ ಅಂದ್ರೆ ಮೇಜರ್ ಘಟ್ಟ ಒಬ್ಬಂತರ 7 ಜನ ಇರ್ತಾರೆ ಅಂತಾರೆ, ಅದು ಬೇರೆ ಘಟನೆ. ಹೌದು, ಒಬ್ಬನ ಹುಟ್ಟು, ಒಬ್ಬನ ಸಾವು, ಒಬ್ಬನ ಮದುವೆ, ಒಬ್ಬನ ಬ್ರೇಕಪ್, ಇಂಥ ವಿಷಯಗಳು ಸೇಮ್ ಹಂಗಂಗೆ ನಡೆದು ಬಿಟ್ರೆ ಅನ್ನೋ ಕಲ್ಪನೆ ಬಂದ ಮೇಲೆ ಅದ್ರ ಸುತ್ತ ನಾವು ಐಡಿಯಾ ಸ್ಟ್ರೈಕ್ ಆದಮೇಲೆ ಸ್ಕ್ರೀನ್ ಪ್ಲೇ ಹೆಣಿತಾ ಹೋದ್ವಿ. ಅಫ್ಕೋರ್ಸ್ ಅದು ಸ್ವಲ್ಪ ಅಷ್ಟು ಈಸಿಯಾಗಿ ತಗೊಂಡೋಗಿ ತಲುಪ್ಸೋಕ್ಕಾಗುವಂಥ ವಿಷಯ ಅಲ್ಲ. ನೀವು ಈ ಸೈನ್ಸ್ ಫಿಕ್ಷನ್ಗಳು ಕತೆಗಳು ಹೇಳುವಾಗ ಕರೆಕ್ಟಾಗಿ ತೊಗೊಂಡೋಗಿ ಕ್ರಿಸ್ಟೋಫರ್ ನೋಲನ್ಗೆ ಕನೆಕ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳಕ್ಕಾಗಲ್ಲ ಗುರು ಅಂತ. ಯಾವುದೆಲ್ಲ ಒಂದೊಂದ್ಸಲ ನೋಡ್ರೆ ಅರ್ಥ ಆಗಲ್ಲ. ಇದೆಯಲ್ಲ, ಇದು ಭಾಳ ಎಲ್ಲರ ತಲೆನಲ್ಲೂ ಇರೋಂಥದ್ದು. ಅರ್ಥ ಆಯಿತು ಅಂತ ಹೇಳಿದ್ರೆ ಅವ್ನು ದಡ್ಡ ಅಂತ. ಅವು ಇಲ್ಲ ಗುರು, ನೀನು ಇನ್ನೇನೋ ಅರ್ಥ ಆಗಿಲ್ಲ ನನಗೆ ಅಂತ ಹೇಳಿಬಿಟ್ಟ ಅಂತಂದರೆ ಏನೋ ಇದೆ ಗುರು ಸಿನಿಮಾದಲ್ಲಿ ಅನ್ನೋ ಥರ. ಇದೆಲ್ಲನೂ ಬ್ರೇಕ್ ಮಾಡೋಕ್ಕೆ ಅಂತಲೇ ಹೊರಟಿದ್ದು ನಾವು. ಖಂಡಿತವಾಗ್ಲೂ ಸಿನಿಮಾ ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಮತ್ತು ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಪ್ರೇಕ್ಷಕನೂ ಒಬ್ಬ ಬರಹಗಾರ ಆಗಬೇಕು. ನೋಡುವವನಿಗೆ ಪ್ರಶ್ನೆಗಳು ಹುಟ್ಟಬೇಕು, ಅವನು ಅದಕ್ಕೆ ಉತ್ತರಗಳನ್ನ ಹುಡುಕ್ತಾ ಇರಬೇಕು. ಕಡೆದಾಗ ಬಂದಾಗ ಇಲ್ಲ ಅವನು ಎಕ್ಸೈಟ್ ಆಗಬೇಕು, ನಾನು ಹೇಳಿದ್ದಲ್ಲ ಅಂತ ಅವನಿಗೆ ಇದಾಗಬೇಕು, ಅಥವಾ ನಾನು ಹೇಳ್ದೆ ನೋಡಿ ಹಿಂಗಾಯ್ತು ಅಂತ ಅನ್ಬೇಕು. ಇದೇನಾದರೂ ಮಾಡ್ಬೇಕದು. ಮಾಡದೇ ಇದ್ರೆ ಅದು ವೇಸ್ಟ್. ಅದು ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ಕಾಡುವ ಗುಣ ಬೇರೆ ಕೆಲವು ಸಿನಿಮಾಗಳಿಗೆ, ನೋಡುವಾಗಲೇ ಕಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ತಕ್ಕಂಥ ಸ್ಕ್ರೀನ್ ಪ್ಲೇ ಅಡಾಪ್ಟ್ ಮಾಡಿದ್ದೀವಿ. ಇದರಲ್ಲಿ ಈ ರೀತಿಯ ಕತೆ ಪ್ರಯತ್ನ ಫಸ್ಟ್ ಟೈಮ್ ಆಯಿತು ಅಥವಾ ಹೇಗೆ? ಹೌದು, ಖಂಡಿತವಾಗ್ಲೂ ಇದು ಮೊದಲನೇ ಸಲದ ಪ್ರಯತ್ನ. ಅಂದ್ರೆ ಇಂಡಿಯನ್ ಸಿನಿಮಾನ ಅಥವಾ ಕನ್ನಡ ಸಿನಿಮಾದಲ್ಲಿ? ಇಂಡಿಯನ್ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಮೇ ಬಿ ತೆಲುಗುನಲ್ಲಿ ಒಂದು ಸಿನಿಮಾ ಬಂದಿದೆ, ಆವಕ ಕ್ಷಣಂ ಅಂತ. ಅದಿಲ್ಲದೆ ಇದ್ದಿದ್ರೆ ನಾನು ತುಂಬಾ ಪ್ರೌಡ್ ಆಗಿ ಫಸ್ಟ್ ಎವರ್ ಪ್ಯಾರಲಲ್ ಲೈಫ್ ಇನ್ ಇಂಡಿಯನ್ ಸಿನಿಮಾ ಅಂತ. ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ರೀತಿಯ ಒಂದು ಪ್ರಯತ್ನ ಆಕ್ಚುಲಿ ನಿಮಗೆ. ಅದರಲ್ಲೂ ನೀವು ಆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ನಾನು ಆಡಿಯನ್ಸ್ಗೆ. ನನ್ನ ಸಿನಿಮಾ ನೋಡೋಕೆ ಮುಂಚೆ ಒಂದ್ಸಲ ಆ ಸಿನಿಮಾ ನೋಡಿ, ಆ ಪ್ರಯತ್ನ ಅವ್ರು ಹೆಂಗೆ ಡೀಲ್ ಮಾಡಿದ್ರು, ನಾವು ಹೆಂಗೆ ಡೀಲ್ ಮಾಡಿದ್ದೀವಿ, ಅದ್ರ ಅದು ಚೆನ್ನಾಗಿದೆ ಸಿನಿಮಾ. ಮತ್ತು ಅದಕ್ಕಿಂತ ಇದೆಷ್ಟು ಡಿಫ್ರೆಂಟಾಗಿ ನಾವು ಟ್ರೈ ಮಾಡಿದ್ದೀವಿ ಅನ್ನೋದು ಗೊತ್ತಾಗಲಿ ಅಂತ. ಅಲ್ಲ, ಇವ್ರು ಕತೆ ಎಲ್ಲ ಮಾಡಿ ಸಿನಿಮಾ ಮಾಡಿದ್ಮೇಲೆ ಗೊತ್ತಾಗಿರೋದು. ಹೌದು. ಅಂದ್ರೆ ಈ ತರ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ, ನಾವೇ ಫಸ್ಟ್ ಮಾಡಿರೋದು ಅನ್ಕೊಳ್ಳುವಾಗ ಟ್ಯಾಗ್ಲೈನ್ ಮಾಡೋ ಕತೆ ಮಾಡ್ಬೇಕಾದ್ರೆ ಇದಿರ್ಲಿಲ್ಲ. ಅದನ್ನ ಹಾಕಬೇಕು ಅಂತ ಹೊರಟಾಗ ಗೂಗಲ್ ಮಾಡಿದಾಗ ಸಿಕ್ಕಿದ ವಿಷಯ ಅದು. ಓಕೆ. ತೆಲುಗಲ್ಲಿ ಒಂದು ಬಂದಿದೆ ಈ ತರ. ಶೂಟಿಂಗ್ ಎಲ್ಲ ಮಂಗಳೂರಲ್ಲ ಆಗಿದ್ದು, ಮಂಗಳೂರು ಸುತ್ತಮುತ್ತ. ಹೌದು. ಮಡಂತ್ಯಾರು. ನೀವು ಹೋಗಿದ್ರ ಸರ್ ಸ್ಪಾಟಿಗೆ? ಹೋಗಿದ್ರೆ ಹೇಗೆಲ್ಲ ಬಂದಿದ್ದಾರೆ ಕೇಳಿ. ಎಷ್ಟು ಸಲ? ಒಂದು ಸಲ ಮುಹೂರ್ತಕ್ಕೆ ಪೂಜೆ. ಖುಷಿ ಪಡ್ಬೇಕು, ಬಂದು ಅರ್ಧ ಗಂಟೆ ಇದ್ರು ಖುಷಿ ಪಡ್ಬೇಕು. ನೀವು ಫ್ರೀಡಮ್ ಕೊಟ್ಟಿದ್ದಾರೆ ಸರ್, ನಂಬಿಕೆಯಿಂದ ಇಟ್ಬಿಟ್ಟು ನೀವು ಮಾಡ್ಕೊಂಬರ್ರಿ ಅಂತ. ಪ್ರೊಡ್ಯೂಸರ್ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟು ಯಾಕ್ರಿ ಇದಕ್ಕೆ ಯಾಕ್ರಿ ಇಷ್ಟು ಖರ್ಚು, ಇಷ್ಟು ಜನ ಯಾಕ್ರಿ, ಅದಕ್ಕೇನಕ್ರಿ ಗ್ರೇನು ನೋಡಿ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಸರ್. ಇದಕ್ಕೆ ಯಾಕ್ರಿ ಖರ್ಚು? ಇಡೀ ಸಿನಿಮಾ ಜರ್ನಿನಲ್ಲಿ ಒಂದು ಸಲನೂ ನಾ ಪದ ಕೇಳಿಲ್ಲ. ಅಲ್ಲ, ಅದೇ ಹೇಳಿದ, ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಒಂದು ನಂಬಿಕೆ ಇತ್ತು ಅವ್ರಿಗೆ, ಏನೋ ಮಾಡ್ಕೊಂಬರ್ತಾರೆ ನಮ್ಮ ಹುಡುಗರು ಅಂತ. ಸಿನಿಮಾ ನೋಡಿದ್ಮೇಲೆ ಅದು ಅನಿಸ್ತಾ ಸರ್? ಫಸ್ಟ್ ಡೇ ನೀವು ಕತೆ ಕೇಳಿದಾಗಲೂ ಒಂದು ನರೇಷನ್ ಅವ್ರು ಕೊಡ್ಬೇಕಾದ್ರೆ ನಿಮ್ಗೆ 100% ಡೈರೆಕ್ಟ್ರಾಗಿ ಒಂದು ವಿಜುವಲೈಸೇಷನ್ ಓಪನ್ ಆಗುತ್ತೆ. ಫೈನಲ್ ಡೇ ನೀವು ಸಿನಿಮಾ ನೋಡಿದಾಗ ಎಲ್ಲ ಕಾಪಿ ರೆಡಿ ಆದಮೇಲೆ ವಾವ್ ಬೆಟರ್ ಆಗಿತ್ತಾ, ಅಥವಾ ನಿಮಗೇನು ಯಾವ ರೀತಿ ಒಂದು ಫೀಲ್ ಬಂತು? ಅಂದರೆ ಸಿನಿಮಾಗಳು ಸೋಲೋದೆಲ್ಲಿ ಅಂದರೆ, ಯಾವುದೇ ಕತೆ ಆದರೂ ಸೋಲೋದೆಲ್ಲಿ ಅಂದರೆ, ಕತೆ ಹೇಳುವಾಗ ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ಮಾಡುವಾಗ ವಾವ್, ಕತೆ ಕೇಳುವಾಗ ಸಖತ್ತಾಗಿದೆ ಅಂತಲೇ ಕೇಳ್ಬಿಟ್ಟು ಸಿನಿಮಾ ಮಾಡೋಕೆ ಹೋಗುತ್ತೆ. ಯಾವ ಸ್ಟಾರ್ ಆಗಲಿ, ಹೊಸಬರಾಗಲಿ, ದುಡ್ಡು ಹಾಕೋರಾಗಲಿ. ಯಾಕೆ ಸೋಲುತ್ತೆ ಅಂದರೆ, ಏನು ಹೇಳಿರ್ತಾರೋ ಕತೆ ನರೇಶನು, ಅದೇ ಔಟ್ಪುಟ್ ಬರಲ್ಲ. ಅದಕ್ಕೆ ತುಂಬ ರೀಸನ್ಸ್ ಇರ್ತವೆ.
ಒಂದು ಬಜೆಟ್ ರೀಸನ್ನು, ಟೆಕ್ನಿಕಲ್ ರೀಸನ್ನು, ಡೈರೆಕ್ಟರ್ ರೀಸನ್ನು, ಏನೋ ಒಂದು ಆಗುತ್ತೆ, ಎಲ್ಲೋ ಒಂದು ಸೋಲುತ್ತೆ. ಅಲ್ಲಿ ಸೋತಾಗಲೇ ಸಿನಿಮಾ ಸೋಲುತ್ತೆ. ನನಗೆ ಇದ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿತ್ತು. ಏನು ನರೇಟ್ ಮಾಡಿದ್ರು ಆ್ಯಸ್ ಇಟ್ ಈಸ್ ಸ್ಕ್ರೀನ್ ಮೇಲೆ ಹಂಗೆ ಇದೆ. ಓಕೆ, ಇವ್ರು ಹೇಳುವಾಗ ಏನಿತ್ತು ಅದದ್ದು ಹಂಗೆ ಇದೆ. ಅಂದರೆ ನನಗೆ ತುಂಬ ತುಂಬ ಅಪರೂಪ ಹಂಗಾಗೋದು. ಸ್ಕ್ರಿಪ್ಟಿಂದ ಸ್ಕ್ರೀನಿಗೆ ಟ್ರಾನ್ಸ್ಲೇಟ್ ಅಂದರೆ ಕನ್ವರ್ಟ್ ಆಗುವಾಗ 100% ಆಗಲ್ಲ. ಇದು 100% ಆಗಿದೆ. ಓಕೆ, ಅದು ತುಂಬ ಖುಷಿ ವಿಷಯ. ಖಂಡಿತ ಡ್ರಾಪ್ ಆಗುತ್ತೆ ಸ್ಕ್ರಿಪ್ಟ್ ಟು ಸ್ಕ್ರೀನು, ಇಲ್ಲಿ ಏನು ಡ್ರಾಪ್ ಇಲ್ಲ. ಅಲ್ಲಿಂದ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ ಹಂಗೆ ಸ್ಕ್ರೀನಿಗೆ ಬಂದಿದೆ. ಅದು ದೊಡ್ಡ ವಿಷಯ, ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. 100%. ಆ್ಯಂಡ್ ಎಸ್ಪೆಷಲಿ ಇಂಡಸ್ಟ್ರೀಲಿ ತುಂಬ ಜನ ಹೀರೋಗಳು ದುಡ್ಡು ಹಾಕಿ ಸಿನಿಮಾ ಮಾಡೋದು ನೋಡಿದ್ವಿ. ಐ ಥಿಂಕ್ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿ ದುಡ್ಡು ಹಾಕಿ ಇನ್ನೊಬ್ರು ಡೈರೆಕ್ಟ್ರಿಗೆ ಅವಕಾಶ ಕೊಡೋದಿದೆ ಗೊತ್ತಾ, ಡೆಫಿನೆಟ್ಲಿ ಇಟ್ ಇಸ್ ಅಪ್ರಿಷಿಯೇಬಲ್ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದರೆ ಕ್ರಿಯೇಟರ್ ಇವಾರ್, ನೀವು ಒಂದು ಕತೆ ಮಾಡಿ ಇದು ಮಾಡ್ಕೊಂಡು ಒಬ್ಬ ನಿರ್ಮಾಪಕನ ಹುಡ್ಕೊಂಡು ಹೋಗ್ತಾ ಇರ್ತೀರ, ಇದು ಮಾಡ್ತಾ ಇರ್ತೀರ. ಬಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರೋದ್ರ ಜೊತೆಗೆ ಇನ್ನೊಬ್ಬ ಕ್ರಿಯೇಟರ್ ಬಂದಾಗ ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ನಿಲ್ಲೋದಿದೆ ಗೊತ್ತಾ. ಸೊ ವೈ ಡಿಡ್ ಯು ಥಾಟ್ ಸರ್? ಯಾಕಂದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಇರುತ್ತೆ, ಇಲ್ಲ ಆಲ್ರೆಡಿ ಇಷ್ಟು ಸಿನಿಮಾ ಡೈರೆಕ್ಟ್ ಮಾಡಿದಾಗ ನಾನೇ ನಂದು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇರುತ್ತೆ. ಮೊದಲನೇ ಸಲ ವೆನ್ ಯು ಕೆಪೇಬಲ್ ಆಫ್ ಪ್ರೊಡ್ಯೂಸಿಂಗ್ ಎ ಮೂವಿ, ನೀವೇ ಡೈರೆಕ್ಟ್ ಮಾಡ್ಬೋದಿತ್ತು. ನೀವು ಕತೆ ಮಾಡೋ ಕೆಪಾಸಿಟಿ ಇದೆ, ಯಾವ ಸ್ಟಾರ್ಗಳು ಡೇಟ್ ಬೇಕಾದ್ರೂ ಸಿಗುತ್ತೆ, ಆ್ಯಕ್ಟರ್ಗಳು ಸಿಗ್ತಾರೆ, ಎಲ್ಲ ರೀತಿ ಸಪೋರ್ಟ್ ಇದೆ. ಬಟ್ ಏನಕ್ಕೆ ಇವ್ರಿಗೆ ಕೊಡಬೇಕು ಅನಿಸ್ತದೆ? ಇನ್ನೊಬ್ಬ ಒಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟ್ರಿಗೆ ಅವಕಾಶ ಯಾಕಂದರೆ ಯಾಕೆ ನಿಲ್ಲಬೇಕು ಈ ಟೀಮ್ ಜೊತೆ, ಹರ್ಷಪ್ರಿಯ ಜೊತೆ ಅನಿಸ್ತಂದರೆ, ಇಂಥ ಟ್ಯಾಲೆಂಟ್ಗಳು ಕನ್ನಡದಲ್ಲಿ ನನಗೆ ಕನ್ನಡಕ್ಕೆ ಇಂಥ ಟ್ಯಾಲೆಂಟ್ಗಳು ಬೇಕು. ಓಕೆ, ಇಂಥ ಟ್ಯಾಲೆಂಟ್ಗಳಿಗೆ ಜೊತೆಯಾಗಿ ನಿಲ್ಲಿಲ್ಲ ಅಂದರೆ ಅವರು ಅನ್ನ ಹುಡ್ಕೊಂಡು ಅವ್ರ ದಾರಿ ಹುಡ್ಕೊಂಡು ಬೇರೆ ಎಲ್ಲ ಹೋಗ್ಬಿಡ್ತಾರೆ. ಇಂಡಸ್ಟ್ರಿ ಬಿಟ್ಟು ಬೇರೆ ಜಾಬ್ ಮಾಡ್ಬೋದು, ಇಂಡಸ್ಟ್ರಿಯಲ್ಲಿ ಹುಡ್ಕೊಂಡು ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೋದು. ಇಂಥ ಟ್ಯಾಲೆಂಟ್ಸ್ನ ನಾವು ಸಪೋರ್ಟ್ ಮಾಡಿ ನಾವು ಕಾಪಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಇಂಡಸ್ಟ್ರಿ ನಾವು ಮಾಡ್ಕೊಳ್ಳೋ ಮೋಸ. ಈ ಟ್ಯಾಲೆಂಟಿಗೆ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಹೊರಟೋಗ್ತಾರೆ ಎಲ್ಲೋ. ಈ ಮನುಷ್ಯ ಹೆಂಗೆ ಅಂದರೆ, ಇದಿಲ್ವಾ ಅನ್ನ ಬೇಕಾ, ಹೆಂಡತಿ ಮಕ್ಳು ಸಾಕೋಬೇಕಾ, ಹೋಗಿ ಬಣ್ಣ ಬಳಿತಾರೆ ಗೋಡೆಗೆ, ಪೇಂಟ್ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡೋಕ್ಕೂ ರೆಡಿ. ಆ ಮೈಂಡ್ ಸೆಟ್ನವರು. ಓಕೆ, ಯಾವುದೋ ಒಂದು ಚಾನಲ್ ಹೆಡ್ಡಾಗಿ, ಒಂದು ಫಿಕ್ಷನ್ ಹೆಡ್ಡಾಗಿ ಕೆಲಸ ಮಾಡೋಕ್ಕೂ ರೆಡಿ, ಎಲ್ಲೋ ಕೂತ್ಕೊಂಡು ಅದ್ಭುತ ಸ್ಕ್ರಿಪ್ಟ್ಗೆ ಬರೆಯೋಕ್ಕೂ ರೆಡಿ, ಸೀರಿಯಲ್ ಮಾಡಿದ್ದಾರೆ, ಅದ್ಭುತ ಸೀರಿಯಲ್ಗೂ ಬರೆದಿದ್ದಾರೆ, ಎಲ್ಲದಕ್ಕೂ ಸಹಿ. ಇಂಥವ್ರನ್ನ ಉಳಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಪೇಂಟ್ ಎತ್ಕೊಂಡು ಬ್ರಷ್ ಎತ್ಕೊಂಡು ಹೊಟ್ಬಿಟ್ರೆ ಇಂಡಸ್ಟ್ರಿಗಿಂತ ಟ್ಯಾಲೆಂಟು ಅಂದರೆ ಖಂಡಿತ ಮೊದಲನೇ ಉದ್ದೇಶ ಅದು. ಇಂಥ ಟ್ಯಾಲೆಂಟ್ ಮಿಸ್ ಮಾಡ್ಕೊಂಡ್ರೆ ಒಂದು ಇಂಡಸ್ಟ್ರಿ ಬಿಟ್ಟು ಬೇರೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಇಲ್ಲ ಇದೇ ಇಂಡಸ್ಟ್ರಿಯಲ್ಲಿ ಅನ್ನ ಹುಡ್ಕೊಂಡು ತೆಲುಗು ತಮಿಳಿಗೆ ಹೋಗ್ಬಿಡ್ತಾರೆ. ನಷ್ಟ ನಮ್ಮ ಇಂಡಸ್ಟ್ರಿಗೆ. ಸರ್ವೈವಲ್ ಆಗಲೇಬೇಕು. ಹೌದು, ಒಂದು ಸತ್ಯ ಹೇಳ್ತೀನಿ, ಈ ಸಿನಿಮಾ ನೋಡಿ ಈ ಟೀಮ್ನ, ಹರ್ಷಪ್ರಿಯ ಅಂಡ್ ಟೀಮ್ನ ಸಪೋರ್ಟ್ ಮಾಡಿ ಕಾಪಾಡಿಕೊಂಡ್ರೆ ಮುಂದೊಂದು ದಿವಸ ತುಂಬ ಹಿಸ್ಟ್ರಿಲಿ ಕ್ರಿಯೇಟ್ ಮಾಡ್ತಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಸ್ಟ್ರಿಲಿ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಯಾರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕನು ಎದೆ ತಟ್ಕೊಂಡು ಹೇಳ್ಬೋದು, ಅವತ್ತು ನಾವು ಉಳಿಸ್ಕೊಂಡಿದ್ದ ಟ್ಯಾಲೆಂಟ್ ಇವರು, ನಾವು ಕಾಪಾಡಿದ ಟ್ಯಾಲೆಂಟು, ನಾವು ಕೈ ಹಿಡಿದ ಟ್ಯಾಲೆಂಟ್ ಇವರು, ನೋಡಿ ಇವತ್ತು ಇದೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಪ್ರೌಡಾಗಿ ಎದೆ ತಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಹೇಳ್ಕೋಬೋದು ಇವ್ರ ಬಗ್ಗೆ ಮುಂದೊಂದು ದಿವಸ. ಇವತ್ತು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ 100%. ಆ ಕಾರಣಕ್ಕೆ ನಾನು ಅವ್ರ ಜೊತೆ ನಿಂತೆ. ಹೇಳಿ ಸರ್, ಎಮೋಷನಲ್ ಇದಕ್ಕೆ ಹೋಗ್ಬಿಟ್ಟಿದ್ರು, ಸಿಚುವೇಶನ್ಗೆ ಹೋಗ್ಬಿಟ್ಟಿದ್ದೀರಾ. ಒಬ್ಬರು ಡೈರೆಕ್ಟ್ರು ಇನ್ನೊಬ್ರು ಡೈರೆಕ್ಟರ್. ಯೂಶಲ್ ಆಗಿ ನಾವುಗಳು ಅಷ್ಟು ಎಮೋಷ್ನಲ್ ಆಗಲ್ಲ. ನಮ್ಗೆ ಏನಂದ್ರೆ ಕತೆ ಬರೆಯುವಾಗ ಸರ್ ಎಲ್ಲ ಭಾವನೆಗಳಿರೋನೇ ಡೈರೆಕ್ಟರ್ ಆಗ ಸಾಧ್ಯ ಸರ್. ಏನಾಗುತ್ತೆ, ನಾವು ಇವರು ತುಂಬ ಮಾತಾಡ್ಕೊಂಡಿದ್ದಲ್ಲಿ ಹಾನೆಸ್ಟ್ ಆಗಿರೋಣ ಅಂತ, ಯಾವುದು ಏನು ಸೇರಿಸೋದು ಬೇಡ, ಸೋರಿಕೆ ಇದು ಬೇಡ ಅಂತ. ಎಮೋಷನ್ಗಳ ವಿಷಯದಲ್ಲೂ ನಾವು ಅಷ್ಟು ತುಂಬ ಇದಾಗಿದ್ವಿ. ಈಗ ಏನಾಗಿದೆ, ಹತ್ರ ಬರ್ತಾ ಬರ್ತಾ ನಮ್ಗೆ ಏನೋ ಒಂದು ಒಳ್ಳೇದು ಮಾಡಿದೀವಿ ಅನ್ನೋ ನಂಬಿಕೆ ಬಂದ್ಬಿಟ್ಟಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಒಂದೊಂದ್ಸಲ. ಅದು ಹೆಂಗೆ ಹೇಳೋದು, ಈಗ ನೀವೇ ಹೇಳ್ದಂಗೆ ಯಾರು ಬೇಕಾದ್ರೆ ಅವ್ರಿಗೆ ಡೇಟ್ ಕೊಡ್ಬೋದಿತ್ತು, ಯಾರು ಬೇಕಾದ್ರೆ ಅವರೇ ಅವ್ರದ್ದೊಂದು ಬ್ರ್ಯಾಂಡ್. ನಾವು ತುಂಬ ಸಲ ಅವ್ರನ್ನ ಮೀಟ್ ಮಾಡಿದಾಗ ಎಷ್ಟು ದಿನ ಸರ್ ಸೀರಿಯಲ್ ಮಾಡ್ತೀರಾ, ನೀವೊಂದು ಬ್ರ್ಯಾಂಡು ಸರ್, ಬನ್ನಿ ಸರ್. ಯಾವ ಬ್ರ್ಯಾಂಡ್ ರೀ, ನಾವು ಹೊರಗಡೆ ಹೋಗಿ ಸೀರಿಯಲ್ ಇವತ್ತು ಸೀರಿಯಲ್ ನಿಂತು ಅಂತಂದರೆ ರಸ್ತೆನಲ್ಲಿ ಹೋಗುವಾಗ ನನ್ನ ಸೀರಿಯಲ್ ಟೈಟಲ್ ಕೇಳಲಿಲ್ಲ ಅಂತಂದರೆ ನಾನು ಯಾವ ಬ್ರ್ಯಾಂಡು ಅಲ್ಲ. ನಾನು ಆ ಮೈಂಡ್ ಸೆಟ್ಟಲ್ಲಿರೋ ಮನುಷ್ಯ ಇವತ್ತು ಈ ಮಾತು ಹೇಳಿದ್ದಿದೆಯಲ್ಲ, ಅದು ನನಗೆ ಮಾತ್ರ ಅಲ್ಲ, ನನ್ನ ಇಡೀ ತಂಡಕ್ಕೆ ದೊಡ್ಡ ಸ್ಫೂರ್ತಿ ಅದು. ನಾವು ಇನ್ನೂ ತುಂಬ ಗಟ್ಟಿಯಾಗಿ ಮತ್ತು ಧೈರ್ಯವಾಗಿ ನಾವು ನಮ್ಮ ಕೆಲಸ ಅಂದರೆ ತಲುಪಿಸೋ ಕೆಲಸ ಇದೆಯಲ್ಲ, ಇನ್ನೂ ಅರ್ಧ ಕೆಲಸ ಮುಗ್ದಿದೆ. ಈಗ ಇನ್ನೂ ಕಾನ್ಫಿಡೆಂಟಾಗಿ ಇನ್ನೂ ಎದೆ ಉಬ್ಬಿಸ್ಕೊಂಡು ನಾವು ಹೋಗ್ಬೋದು. ಅವ್ರು ನೋಡಿ ಎದೆ ಮೇಲೆ ಹಾಕ್ಕೊಂಡು ಓಡಾಡ್ತಾರೆ, ಇವತ್ತು ನಾನು ಕೊಟ್ಟೆ ಹಾಕ್ಕೊಂಡೆ ಅಂತ, ಅದು ಕಾಣಿಸಿದೆ. ಬಟ್ ಇಡೀ ದಿನ
ಅವರು ಸೀರಿಯಲ್ ಮಾಡುವಾಗ ಎಷ್ಟು ಇಡೀ ದಿನ ಅದ್ರ ಮೇಲೆ ಕೂತಿರ್ತಿದ್ರು, ಇವತ್ತು ಒಂದು ಸಿನಿಮಾ ಮೇಲೆ ಅಷ್ಟೂ ಸಮಯನ ಎತ್ತಾಕ್ತಿದ್ದಾರೆ. ಎಲ್ಲರನ್ನೂ ಮೀಟ್ ಮಾಡ್ತಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಿದ್ದಾರೆ. ಇದು ನನ್ನ ಸಿನಿಮಾ, ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಅಷ್ಟು ಪ್ರೌಡಿಂದ ಅವರು ಆ ಸಿನಿಮಾಗೋಸ್ಕರ ಮಾತಾಡ್ತಿರೋದಿದೆಯಲ್ಲ, ಇದು ಒಬ್ಬ ನಿರ್ದೇಶಕನಿಗೆ ಇದಕ್ಕಿಂತ ಇನ್ನೇನು ಬೇಕು? ಆಯಿತು, ಸಿನಿಮಾ ಮಾಡಿದ್ದೀರಲ್ವ, ನೀವು ಕುತ್ಕೊಳ್ಳಿ, ಮಾರ್ಕೆಟ್ ನಾನು ಬಿಸ್ನೆಸ್ ನಾನು ಮಾಡ್ಕೊಡ್ತೀನಿ ಅನ್ನೋದು ಅಲ್ಲದೆ ಹಂಗೂ ಮಾತಾಡಿದೆ. ನನ್ನ ಸಿನಿಮಾ ಅಂತ ಎದೆ ತಟ್ಕೊಂಡು ಹೊರಗಡೆ ಹೋಗಿ ಮಾತಾಡ್ತಾರಲ್ಲ, ಇನ್ನೊಬ್ರು ಯಾರೋ ಒಬ್ರು ಆರ್ಟಿಸ್ಟ್ನ ಕೇಳ್ಬಿಟ್ಟು ನನಗೋಸ್ಕರ ಪ್ರಮೋಟ್ ಮಾಡಿ ಅಂದಾಗ 10 ಸಲ ಯೋಚನೆ ಮಾಡ್ತಾರೆ. ನಿಮ್ಮ ಕಂಟೆಂಟ್ನ ನನ್ನ ಪೇಜಲ್ಲಿ ಹಾಕ್ದೆ ಅಂತಂದರೆ ನನ್ನ ಪೇಜಿನ ವ್ಯಾಲ್ಯೂ ಡೌನ್ ಆಗುತ್ತೆ, ಅದ್ರದ್ದೊಂದು ಬ್ರ್ಯಾಂಡ್ ಕಿಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇಷ್ಟು ವರ್ಷ ಕಾಪಾಡ್ಕೊಂಬಂದಿರೋ ಹೆಸರು, ಇಷ್ಟೊಂದು ವರ್ಷ ಕಾಪಾಡ್ಕೊಂಬಂದಿರೋ ಬ್ರ್ಯಾಂಡು ಎಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ನನ್ನ ಸಿನಿಮಾ ಇದು, ನನಗೋಸ್ಕರ ಮಾಡಿ ಅಂತ ಎಲ್ಲರ ಹತ್ರ ಮಾತಾಡ್ತಿದ್ದಾರಲ್ಲ, ಅದು ಆ ಸಿನಿಮಾಗಿರೋ ತಾಕತ್ತು ಅಂತ ಅಂದ್ಕೊಳ್ತೀನಿ. ಅವರು ಆ ಸಿನಿಮಾಗೆ ಕಂಟೆಂಟ್ಗೆ ಕೊಟ್ಟಿರೋ ರೆಸ್ಪೆಕ್ಟ್ ಅಂತ ಅಂದ್ಕೊಳ್ತೀನಿ. ಏನು ಹೇಳೋದು, ಥ್ಯಾಂಕ್ಸ್ ಹೇಳೋದು ಬಿಟ್ಟರೆ ಏನು ಪದಗಳು ಸಿಗ್ತಿಲ್ಲ ನನಗೆ. ಯೂಶ್ವಲ್ ಆಗಿ ನಿಮ್ಮ ಮೇಲಿರೋ ಒಂದು ಸ್ವಲ್ಪ ಬರ್ಡನ್ ಅವರು ಕಡಿಮೆ ಮಾಡಿದ್ದಾರೆ ಅಂತ ತುಂಬ ಬರ್ಡನ್, ತುಂಬ. ಅದಕ್ಕೆ ಕಾರಣ ಅದೇ ಹೇಳಿದ್ರಲ್ಲ, ಅವರು ಫಸ್ಟ್ ಕತೆ ಕೇಳಿದೆ, ಇವಾಗ ನೋಡಿದೆ, ತೃಪ್ತಿ ಆಯಿತು ನನಗೆ. ಒಬ್ಬ ಪ್ರೊಡ್ಯೂಸರ್ ಹ್ಯಾಪಿ ಆಗದೆ ಅಲ್ಲಿ ಹೇಳಿದಾಗ ನಂಗೆ ಸಿನಿಮಾ ಮಾಡಿದ್ದಾನೆ ಅಂತ. ಆ್ಯಂಡ್ ಎರಡನೇ ತೃಪ್ತಿ ಸಿಗೋದು ಜುಲೈ 19ಕ್ಕೆ ಜನ ನೋಡಿ ಕರೆಕ್ಟ್ ಹಾಕಿರೋ ಬಂಡವಾಳ ಜೇಬಿಗೆ ವಾಪಸ್ ಬಂದಾಗ ಎಸ್ ನಾನು ಇನ್ನೂ ಈ ಥರದ್ದು 5 ಮಾಡ್ತೀನಿ, ನಾನು ಇನ್ನೂ ಒಂದು 5 ಟೀಮ್ನ ಬೆಳೆಸ್ತೀನಿ ನಾನು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸರ್ ಕೊನೆಯದಾಗಿ ಏನು ಹೇಳ್ತೀರಾ? ಜುಲೈ 19 ಫಸ್ಟ್ ಡೆಲಿವರಿ ಟೈಮು ಡೇಟ್ ಕೊಟ್ಟಾಗಿದೆ. ಹೆಣ್ಮಗುನೇ ಆಗಲಿ, ಮಹಾಲಕ್ಷ್ಮಿನೇ ಆಗಲಿ, ಲಕ್ಷ್ಮಿ ಬರಲಿ. ಓಕೆ. ಆ್ಯಂಡ್ ಇಂಥ ಪ್ರತಿಯೊಬ್ಬ ಪ್ರೇಕ್ಷಕನಲ್ಲಿ ಅದೇ ಕೇಳ್ಕೊಳ್ಳೋದು, ಇಂಥ ಅದ್ಭುತವಾದ ಟ್ಯಾಲೆಂಟ್ ಕ್ರಿಯೇಟಿವ್ ಟೀಮ್ ಆದಂಥ ಹರ್ಷಪ್ರಿಯನ್ ಟೀಮ್ನ ಎಲ್ಲರೂ ಸೇರಿ ಕಾಪಾಡ್ಕೊಳ್ಳೋಣ, ಅವ್ರನ್ನ ಬೆಳೆಸೋಣ. ಏನು ಬೆಳೆಸೋದಂತಲ್ಲ, ಅವ್ರ ಕೈ ಥಿಯೇಟ್ರಿಗೆ ಬಂದು ಹೆಜ್ಜಾರು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಸ್ ಅಂತ ನಿಮ್ಮ ಆಚೆ ಬಂದು 4 ಜನ ಕೇಳಿದ್ರೆ ಅಷ್ಟೇ ನೀವು ಕೊಡೋ ಸಪೋರ್ಟ್ ದೊಡ್ಡದವ್ರಿಗೆ. ಆ ಸಪೋರ್ಟ್ ಅವ್ರಿಗೆ ದೊಡ್ಡದು. ಮುಂದೊಂದು ದಿವಸ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳು ಮಾಡ್ತಾರೆ. ದಯವಿಟ್ಟು ಇಂಥ ಟ್ಯಾಲೆಂಟ್ ಜೊತೆ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಲ್ಲರೂ ಮಾಡೋಣ, ಉಳಿಸ್ಕೊಳ್ಳೋಣ ಅವ್ರನ್ನ. ಸ್ಪೀಡ್ ಪ್ಲಸ್ ಕರ್ನಾಟಕ. ಥ್ಯಾಂಕ್ ಯು. ಅಂಡ್ ಈ ಇಂಟ್ರೋನ್ ಏನಂತಾರೆ ಮೈಕ್ ಇಟ್ಬಿಟ್ಟು ಮಾಡೋದನ್ನ? ಪಾಡ್ಕಾಸ್ಟಾ? ಫಸ್ಟ್ ಟೈಮು. ಎಲ್ಲ ನೀವು ಮೊದಲು ಆಫೀಸ್ಗೆ ಬರ್ತಿದ್ರಿ, ಇಲ್ಲೇನೋ ಮೈಕಲ್ಲಿ ಏನೋ ನಾವು ಒಂಥರ FM ಅಲ್ಲಿ ಜಾಕಿ ತರ, ನಾವು ರೇಡಿಯೋ ಜಾಕಿ ತರ. ಹೌದು, ಅಲ್ಲ ಆ ತರ ಫೀಲ್ ನನಗೀಗ ಇದಿಟ್ಬಿಟ್ಟು ಎಲ್ಲ ಮಾತಾಡ್ತೀನಿ, ನಾನು ನಿಮ್ ರಾಜಿ ಮಾತಾಡ್ತೀನಿ ಅನ್ನೋ ತರ ಏನೋ ಒಂದು ಸೌಂಡು. ಸೂಪರ್, ಮಜಾ ಇದೆ. ಆ್ಯಂಡ್ ಎಸ್ಪೆಷಲಿ ನಾನು ಇನ್ನೊಂದು ಹೇಳ್ತೀನಿ, ರಾಮ್ಜಿ ಅವರ ಸೀರಿಯಲ್ಗಳನ್ನ ಮನೇಲಿ ಕೂತು ಇಷ್ಟು ವರ್ಷ ಎಂಜಾಯ್ ಮಾಡಿದ ಪ್ರತಿಯೊಬ್ಬ ಆಡಿಯನ್ಸು, ಯಾರೇ ಆಗಿರಲಿ, ಫೀಮೇಲು ಮೇಲ್ ಆಗಿರಲಿ, ಯಾರೇ ಆಗಿರಲಿ, ಅಕ್ಕ ಆಗಿರ್ಬೋದು, ಪುಟ್ಗೌರಿ ಮದುವೆ, ಮಂಗಳಗೌರಿ ಮದುವೆ, ಸಾಲು ಹಿಟ್ ಸೀರಿಯಲ್ ನೋಡಿರೋರು ಎಲ್ಲರೂ ರಾಮ್ಜಿ ಅವ್ರಿಗೋಸ್ಕರ ಅವ್ರನ್ನ ಮನೇಲಿ ಕೂರಿಸಿ ಎಂಟರ್ಟೈನ್ ಮಾಡಿದ್ದಾರೆ. ನೀವು ಅವ್ರಿಗೋಸ್ಕರ ಫ್ರೀ ಮಾಡಿಕೊಂಡು ಥಿಯೇಟ್ರಿಗೆ ಬಂದು ಜುಲೈ 19 ಹೆಜ್ಜಾರು ಮೂವಿ ನೋಡಿ ಸಪೋರ್ಟ್ ಮಾಡಿದ್ರೆ ಅವ್ರು ಇಷ್ಟು ವರ್ಷ ನಿಮ್ಮನ್ನ ಎಂಟರ್ಟೈನ್ ಮಾಡಿರೋದಕ್ಕೂ ಒಂದು ಏನೋ ಒಂದು ಪ್ರೀತಿಯಿಂದ ನೀವು ಒಂದು ಉಡುಗೊರೆ ಕೊಟ್ಟಂಗೆ ಆಗುತ್ತೆ, ಈ ಟೀಮಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಎಸ್ ಸರ್, ಮುಗಿಸೋಣ ಕಾರ್ಯಕ್ರಮನ? ಖಂಡಿತ ಮುಗಿಸೋಣ ಸರ್. ಇನ್ನೇನು ಸಿನಿಮಾ ನೋಡಿ ಮುಂದಿನ ಮಾತುಕತೆ ಮಾಡೋಣ. ಸಿನಿಮಾ ನೋಡಿ, ಒಂದು ವಾರದಲ್ಲಿ ನೋಡಿ. ಎಸ್, ಇದೇ ವಾರದಲ್ಲಿ ನೋಡಿ. ನೀವು ಹೊರಗಡೆ ಹೋಗಿ ಅದನ್ನು ಹೇಳೋಕ್ಕಾಗತ್ತೆ, ಥಿಯೇಟ್ರ್ಗಳನ್ನು ನಾವು ಉಳಿಸ್ಕೊಳಕ್ಕಾಗತ್ತೆ. ಇದೆಲ್ಲ ಪ್ರಾಕ್ಟಿಕಲ್. ನಾವು ಸುಮ್ಮನೆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಮೈಕ್ ಮುಂದೆ ಬಂದು ನನಗೆ ಥಿಯೇಟ್ರ್ ಕಿತ್ಕೊಂಡ್ಬಿಟ್ರು, ನನಗೆ ಥಿಯೇಟ್ರ್ಗಳಿಲ್ಲ ಅಂತ ಆ ಗೋಳಾಟಗಳ ಇದಕ್ಕೆ ಬೇಡ ಸರ್. ಟು ಬಿ ವೆರಿ ಹಾನೆಸ್ಟ್ ಆಗಿ, ಸಿನಿಮಾ ಚೆನ್ನಾಗಿತ್ತು ಅಂತ ಅಂದಾಗ ಪ್ರೇಕ್ಷಕನಿಗೆ ಇಷ್ಟ ಆಯಿತು ಅಂದರೆ ಅವನೇ ಥಿಯೇಟ್ರ್ ಜಾಸ್ತಿ ಮಾಡಿಸ್ತಾರೆ. ನಾನು ಇವಾಗ ಅದನ್ನೇ ಹೇಳ, ಅವ್ರ ಲೈನ್ ಮುಗಿದ್ಮೇಲೆ ಅದನ್ನೇ ಹೇಳ ಅಂತಿದ್ದೆ, ನೀವೇ ಹೇಳಿ. ನಾನು ತೊಗೊಂಡ್ಬಿಟ್ಟ ಸರ್, ಇನ್ನೊಂದು ಟೇಕ್ ತೊಗೊಂಡ್ಲ ಸರ್? ಈ ಸಿನಿಮಾ ವಿಷಯದಲ್ಲಿ ಆ ಪರಿಸ್ಥಿತಿನೇ ಬರಲ್ಲ. ಹೌದು, 100 ಜನ ನೋಡಿದ್ರೆ ಆ 100 ಜನದಿಂದ 1000 ಜನ ಬರ್ತಾರೆ. ಅಷ್ಟೊಂದು ಗ್ಯಾರಂಟಿ ಇದೆ. ಇವತ್ತೇನು 65-70 ರಿಲೀಸ್ ಆಗ್ತಿದೆಯಲ್ಲ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ, ಸೆಕೆಂಡ್ ವೀಕ್ಗೆ 100 ದಾಟುತ್ತೆ. ನನ್ಗೆ ಆ ಸಿನಿಮಾ ಕಾನ್ಫಿಡೆನ್ಸ್ ಇದೆ. ನೋಡಿರೋನೇ ಹೋಗಿ 4 ಜನಕ್ಕೆ ಹೇಳಿ ಕರ್ಕೊಂಡ್ ಬರ್ತಾನೆ, ಕಳಿಸ್ತಾನೆ ಸರ್. ಹಾಗೆ ಆಗಲಿ, ಡೆಫಿನೆಟ್ಲಿ ನೀವು ಅಂದ್ಕೊಂಡಾಗೆ ಮೊದಲ ಪ್ರೊಡಕ್ಷನ್ ದೊಡ್ಡ ಮಟ್ಟ ಸಕ್ಸಸ್ ಸಿಗಲಿ. ಮುಂದೆ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಅವರಂಥವ್ರು ನಮ್ಮಂಥವ್ರು ಸುಮಾರು ಜನಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ಫಸ್ಟ್ ಡೆಬ್ಯೂ ಡೈರೆಕ್ಷನ್ಗೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ಕಾರ್ಯಕ್ರಮ ನೋಡಿದ್ದೀರಾ, ಹಾಗೆ ಥಿಯೇಟ್ರಿಗೆ ಹೋಗಿ ಹೆಜ್ಜಾರು ಸಿನಿಮಾ ನೋಡಿ, ಸಿನಿಮಾ ನೋಡಿದ ಮೇಲೆ ಸಿನಿಮಾ ಹೇಗಿದೆ ಅಂತ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಕಮೆಂಟ್ ಮುಖಾಂತರನೋ ಅಥವಾ ಒಂದು ಸ್ಟೇಟಸ್ ಮುಖಾಂತರನೋ ಬರೆದು ಹಾಕಿ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ.